ನೆನ್ನೆ ವಿದ್ಯಾ ಅವ್ರದ್ದು ಬ್ಲೌಸಸ್ಸು ಎಲ್ಲ ಅರ್ಧ ತೋರಿಸಿದ್ನಲ್ವಾ, ಇವತ್ತೆಲ್ಲ ಅರ್ಧ ರೆಡಿಯಾಗಿದ್ದಾವೆ. 4 ಗಂಟೆಗೆ ಅವರು ಹೋಗ್ಬೇಕು. ಟ್ರೈನಿಗೆ ಹೋಗ್ತಾರ ಬಸ್ಸಿಗೆ ಹೋಗ್ತಾರ ಗೊತ್ತಿಲ್ಲ. 4 ಗಂಟೆಗೆ ಹೋಗ್ಬೇಕು. 3:15ಗೆ ಕಟ್ ಮಾಡಿಕೊಟ್ಟಿದ್ದೀನಿ ಲಾಸ್ಟ್ ಬ್ಲೌಸು. ನಮ್ಮ ಭಯ್ಯ ಅವ್ರ ಹತ್ರ ವರ್ಕ್ ಮಾಡಿಸಿ ಅವರು ವರ್ಕ್ ಮಾಡಿಕೊಟ್ಟಿದ್ದೆ. 3 ಗಂಟೆ ಆಯಿತು. 3:15ಗೆ ಇವಳಿಗೆ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದೀನಿ. 4 ಗಂಟೆಗೆ ಅವರು ಹೋಗ್ತಾ ಇದ್ದಾರೆ. ಅಷ್ಟೇ ಸ್ಟಿಚ್ ಮಾಡ್ತೀನಿ ಅಂತ ಇಸ್ಕೊಂಡಿದ್ದಾಳೆ. ಇಬ್ಬರು ಅರ್ಧ ಮಾಡಿ ಅಂದರೆ ಇಬ್ಬರು ಮಾಡೋಕ್ಕಾಗಲ್ಲ, ನಾನು ಒಬ್ಬಳೇ ಮಾಡ್ತೀನಿ ಅಂತ ಅರ್ಧ ಗಂಟೆ ಸ್ಟಿಚ್ ಮಾಡೋಕ್ಕೆ ಇಸ್ಕೊಂಡಿದ್ದಾಳೆ. ಮ್ಯಾಕ್ಸಿಮಮ್ ಮುಗಿಸಿದ್ದಾಳೆ. ಇವಾಗ ಎಷ್ಟು ಟೈಮು? 3:51 ಇವಾಗ. ಇನ್ನೂ ಫಾಸ್ಟಾಗಿ ಅರ್ಧ ಗಂಟೆಗಿಂತನೂ ಫಾಸ್ಟಾಗಿ ಮುಗಿಸ್ತಾಳೆ ಏನೋ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಿಗೆ ಮುಗಿಸ್ತಾಳೆ ಅಂತ. ಆಯ್ತು ಇನ್ನೇನು ಫಿಟ್ಟಿಂಗ್ ಹಿಡಿತಾ ಇದ್ದಾಳೆ. ಇವತ್ತೇನಾದರೂ ಕೊಡಿಸ್ಬೇಕು ಪ್ರೈಸು. ಅರ್ಧ ಗಂಟೆಲಿ ಒಂದು ಗಡ್ಬಡ್ ಐಸ್ ಕ್ರೀಮ್ ಕೊಡಿಸ್ಬೇಕಂತ, ಅದಕ್ಕೆ ಅರ್ಧ ಗಂಟೆ ಮುಗಿಸೋಣ ಅಂತ ಮುಗಿಸ್ತಾಳೆ. ಅದು ಪ್ರಿನ್ಸೆಸ್ ಕಟ್ ಬ್ಲೌಸು. ಆದ್ರೂ ಸ್ಟೋನು, ಬಾಲ್ ಚೈನು, ಸ್ಟೋನ್ ಚೈನು ಎಲ್ಲ ಇದೆ. ಆದರೂ ಮುಗಿಸಿದ್ದಾಳೆ. ಆದರೆ ಸ್ವಲ್ಪ ಕಟ್ ವರ್ಕು ಇದೆ, ಬ್ಯಾಕ್ ಶೇಪು. ಪರವಾಗಿಲ್ಲ, ಆದ್ರೂ ಅರ್ಧ ಗಂಟೆ ಮುಗಿಸಿದ್ದಾಳೆ. ಹಂಗಂತ ಅರ್ಧ ಗಂಟೆಗೆ ಹೊಲಿತಾಳೆ ಅಂತ ದೃಷ್ಟಿ ಹಾಕ್ಬೇಡಿ. ಒಂದು 4 ಹುಕ್ಸ್ನು ಅವ್ರ ಜೊತೆನೆ ಕೊಟ್ಟು ಕಳಿಸ್ಬಿಡೋಣ, ಹುಕ್ಸ್ ಹಾಕೊಳ್ಳಿ ಅಂತ ಅನ್ಕೊಂಡೆ. ಇನ್ನೇನು ಬೇಗ ಮುಗ್ಸಂಗೆ ಕಾಣಿಸ್ತಾವಳು ಅವ್ರು ರೆಡಿಯಾಗಿ ಬರೋ ಅಷ್ಟರಲ್ಲಿ. ನೋಡೋಣ. ಆದರೆ ನಾವೇ ಹುಕ್ಸ್ ಹಾಕ್ಬಿಟ್ಟು ಕ್ಯಾಚ್ ಅಂತ ಕೊಟ್ಬಿಡೋದಷ್ಟೇ. ಯಾವಾಗಲೂ ಅವ್ರಿಗೆ ಹಿಂಗೆ ಮಾಡ್ತೀನಿ ನಾನು. ಈ ಸರಿನೂ ಹಂಗೆ ಆಯಿತು. ಮ್ಯಾಕ್ಸಿಮಮ್ ಮದುವೆ ಬ್ಲೌಸ್ ಎಲ್ಲನೂ ಮುಗಿಸಿದ್ವಿ, ಇದೊಂದೇ ಲಾಸ್ಟು ಆಯಿತು. ಅರ್ಧ ಗಂಟೆಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೇನೆ ಮಂಜಾ. ನೋಡಿ 3:57 ಆಯಿತು ಟೈಮು. ಮಂಜುದು ಮುಗೀತು ಲಾಸ್ಟ್ ಬೆಲ್ಲು. ಶಬಾಷ್. ಎಷ್ಟಾಯಿತು ಟೈಮು? ಕರೆಕ್ಟ್ ಟೈಮಿಗೆ ಮುಗಿಸಿದ್ಲಲ್ಲ, ಹಾಫ್ ಆನ್ ಅವರಲ್ಲಿ. ಇನ್ನೂ 3 ನಿಮಿಷ ಮುಂಚೆನೇ ಮುಗಿಸಿದ್ಲು ಫ್ರೆಂಡ್ಸ್. ಅರ್ಧ ಗಂಟೆಗೆ ಇನ್ನೂ 3 ನಿಮಿಷ ಮುಂಚೆನೇ ಮುಗಿಸೋಳೆ. ಈಗ ಸದ್ಯಕ್ಕೆ ಕಾಜಾ ಮಾಡೋಕ್ಕಾಗಲ್ಲ ಅಂಥೇಳಿ ಅದರಲ್ಲೇ ಮಿಷಿನಲ್ಲೇ ಮಾಡಿಸ್ತಾ ಇದ್ದೀವಿ. ಆಯಿತು, ನೋಡೋಣ. ಇನ್ನೊಂದು 2 ನಿಮಿಷದಲ್ಲಿ ಉಕ್ಸಾಕೋಕ್ಕಾದ್ರೆ ಉಕ್ಸಾಕೊಡ್ತೀವಿ, ಇಲ್ಲ ಹಂಗೆ ಕ್ಯಾಚ್ ಅಂತ ಕೊಟ್ಬಿಡ್ತೀವಿ. ಪರವಾಗಿಲ್ಲ, ಮುಗಿಸಿದ್ಲು. ಅರ್ಧ ಗಂಟೆ ಮುಂಚೆನೇ ಮುಗಿಸಿದ್ಲು. ಇದೊಂದು ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತಾ ಇರೋದು. ಸುಮ್ಮನೆ ರೀ. ಇವಾಗ ಮೇಡಮ್ ಅಷ್ಟು ಇದು ಕಟ್ ಮಾಡಿ ಓಪನ್ ಮಾಡ್ತೀನಿ. ನೋಡಿ ಈ ಡಿಸೈನ್ ಮಾಡಿರೋದು ಅದು ಅರ್ಧ ಗಂಟೆಲಿ ಒಂದವಳೆ. ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಹಾಕಿ ಅದು ಫ್ರಂಟಲ್ಲಿ ನೋಡಿ ಇದನ್ನೆಲ್ಲ
ಸ್ನಾನ ಮಾಡಿ ಹಾಕಿ 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 ಬೇಗ ಬೇಗ ಬೇಗ. ಫೋನ್ ಮಾಡಿದೆ ಇವಾಗ ಜಸ್ಟ್. ಹೌದಾ, ಫೋನು ವಿಡಿಯೋ ಮಾಡ್ತಾ ಇದ್ವಲ್ಲ ಕೇಳಿಸಿಲ್ಲ. ಹಾಂ ಬನ್ನಿ ಬನ್ನಿ. ಆ್ಯಕ್ಚುಲಿ ವಿದ್ಯಾ ಅವ್ರದ್ದು ಬ್ಲೌಸಸ್ ಎಲ್ಲನೂ ರೆಡಿ ಮಾಡಿದ್ವಿ. ಅಂದರೆ ಅವ್ರ ಸಿಸ್ಟರ್ ಮದುವೆಗೆ ಅಂತೇಳಿ ತುಂಬ ಸ್ಯಾರಿಗಳು ಇವಾಗ ಏನು ಸ್ಟಿಚ್ ಮಾಡಿದ್ಲು ಅದು ಕೂಡ ನನ್ನ ಹತ್ರನೇ ತಗೊಂಡಿದ್ದು. ಪೋಚಂಪಲ್ಲಿದು ಸ್ಯಾರಿ ಬ್ಲೌಸ್ ಅದು. ಆಲ್ಮೋಸ್ಟ್ ಇಲ್ಲಿ ಸ್ಟಿಚ್ ಮಾಡಿರೋ ತುಂಬ ಬ್ಲೌಸಸ್ಸು ಸ್ಯಾರಿ ಕೂಡ ನನ್ನ ಹತ್ರನೇ ತಗೊಂಡಿದ್ರು. ತೋರಿಸಿದ್ನಲ್ವ ನಾನು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಸ್ಯಾರಿಗಳನ್ನೆಲ್ಲ. ಮತ್ತು ಇನ್ನೊಂದೇನೆಂದರೆ ಅವ್ರದ್ದು ಮದುವೆ ಎಲ್ಲ ಮುಗೀತು. ನಾನು ಇವತ್ತು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಮದುವೆ ಎಲ್ಲ ಮುಗೀತು. ಮದುವೆಗೆ ಹೋದ್ಮೇಲೆ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೀನಿ ಅಂತ ಹೇಳಿದರು. ಬಟ್ ಇವರು ಹೋಗಿದ್ದೆ ಅವತ್ತು ಮದುವೆ ದಿನ ಹೋಗಿದ್ದಾರೆ ಊರಿಗೆ. ಅವತ್ತು ರೀಚ್ ಆಗಿದ್ದೆ ಊರಿಗೆ ರೀಚ್ ಆಗಿದ್ದೆ ಅವರು ಮಧ್ಯಾಹ್ನ ಆಗಿತ್ತು. ಅಂದರೆ 11 o'clock 12 o'clock ಆಗಿತ್ತು ಅನಿಸುತ್ತೆ. ಅವ್ರು ಅಷ್ಟೊತ್ತಲ್ಲಿ ಹೋಗಿದ್ದಾರೆ. ಅಂದರೆ ಈವ್ನಿಂಗು ಮದುವೆ ಮಾಡಿದ್ದಾರೆ ಅವ್ರದ್ದು ಸಿಸ್ಟರ್ ಮದುವೆನ. ಅಂದರೆ ಅರ್ಜೆಂಟಲ್ಲಿ ಫಿಕ್ಸ್ ಮಾಡಿ, ಅಂದರೆ ಅವ್ರ ಊರ ಕಡೆ ಹುಡುಗನ ಕಡೆ ಮನೆಯಲ್ಲಿ ಮದುವೆ ಮಾಡೋದಂತೆ. ಸೊ ಹಾಗಾಗಿ ಅರ್ಜೆಂಟಲ್ಲಿ ಮದುವೆ ಮಾಡಿದ್ದಾರೆ. ಸೊ ಅವರು ಯಾವುದು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಆಮೇಲೆ ವಿಡಿಯೋ ಕಾಲ್ ಮಾಡಿದರು ಅವರು. ವಿಡಿಯೋ ಕಾಲ್ ಮಾಡಿ ಅವ್ರ ಸಿಸ್ಟರ್ಸು ಎಲ್ಲರೂ ಮಾತಾಡಿದರು. ತುಂಬ ಚೆನ್ನಾಗಿ ಮಾತಾಡಿದರು. ಅಂದರೆ ನನ್ನ ಬ್ಲೌಸಿಗೆ ಎಲ್ಲರೂ ಫಿದಾಗೋಗ್ಬಿಟ್ಟಿದ್ದಾರೆ. ಎಲ್ಲರಿಗೂ ತುಂಬ ಇಷ್ಟ ಆಯ್ತಂತೆ. ಮತ್ತು ಅದೇ ಸ್ಯಾರಿ ನನ್ನ ಹತ್ರನೇ ತೊಗೊಂಡೋಗಿದ್ರಲ್ಲ, ಆ ಸ್ಯಾರಿ ಕೂಡ ಇನ್ನೂ ಒಂದು 7-8 ಸ್ಯಾರಿ ಬೇಕಂತೆ ಸೇಮು ಅದೇ ಥರ ಸ್ಯಾರಿ. ಅವ್ರ ಸಿಸ್ಟರಿಗೆ ಒಂದು ಪಿಂಕ್ ಕಲರ್ ಸ್ಯಾರಿ ಮತ್ತು ಬಾಟಲ್ ಗ್ರೀನ್ ಕಲರ್ ಬ್ಲೌಸು ತೋರಿಸ್ತೀನಿ. ಅದು ಅದೇ ಥರದ್ದು ನಮಗೆಲ್ಲ ಬೇಕು ಅಂತ ಮತ್ತೆ ಕೇಳಿದಾರಂತೆ. ಸೊ ಅಕ್ಕ ನನಗೆ ಮತ್ತೆ ಅದೇ ಥರ ಸ್ಯಾರೀಸ್ ತಂದು ಕೊಡಿ ಅಂತ ಕೇಳ್ತಾ ಇದ್ದಾರೆ. ತಂದು ಕೊಡಬೇಕು. ಮತ್ತು ಅವ್ರು 26ಗೆ ಮತ್ತೆ ಊರಿಗೆ ಹೋಗ್ತಾರೆ. ಅಷ್ಟರಲ್ಲಿ ಎಲ್ಲ ಬ್ಲೌಸಸ್ಸು ಮತ್ತೆ ಸ್ಟಿಚ್ ಮಾಡಿ ಕೊಡಬೇಕು. ಹಾಗೇ ನಾನೊಂದು ಬ್ಲ್ಯಾಕ್ ಕಲರ್ ಬ್ಲೌಸ್ ವೆಲ್ವೆಟ್ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೆ. ಸೇಮ್ ಅದೇ ಥರದ್ದು ಒಂದು 4-5 ಬ್ಲೌಸ್ ಕೂಡ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಕೇಳಿದರು. ನೋಡಬೇಕು. ಇವಾಗ ಸದ್ಯಕ್ಕೆ ಅವರಿಗೆ ಸ್ಯಾರಿ ತಂದುಕೊಟ್ಟು ಮತ್ತು ಇವಾಗ ತುಂಬ ಬ್ಲೌಸಸ್ಸು ಸ್ಟಿಚ್ ಮಾಡಿಕೊಡೋದಿದೆ. ಯಾಕಂದರೆ ಅವ್ರು ಊರಿಗೆ ಹೋದರೆ ಮತ್ತೆ ಇವಾಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಮತ್ತೆ 1 ತಿಂಗಳು ಬರಲ್ವಂತೆ. ಸೊ ಅದಕ್ಕೆ ಅವರು ಅರ್ಜೆಂಟ್ ಮಾಡ್ತಿದ್ದಾರೆ. ಇಲ್ಲ ಬೇಕೇ ಬೇಕು 26 ಒಳಗಡೆ ಎಲ್ಲನೂ ಸ್ಟಿಚ್ ಮಾಡಿಕೊಡಿ ಅಂತ. ಮತ್ತು ಸ್ಟಿಚ್ ಮಾಡಿ ಕೊಡಬೇಕು. ತುಂಬ ಖುಷಿಯಾಯಿತು. ಅವ್ರು ಹೇಳ್ತಾರೆ ನಿಮ್ಮ ಬ್ಲೌಸಿಗೆ ನಮ್ಮೂರವರೆಲ್ಲರೂ ಫಿದಾಗೋಗ್ಬಿಟ್ಟಾರೆ. ತುಂಬ ಜನ ಕೇಳಿದರು ಅದೇ ಥರ ಎಷ್ಟು ಜನದ್ದು ಅಂತ ನಾನು ಸ್ಟಿಚ್ ಎಷ್ಟು ಜನದ್ದು ಅಂತ ಮಾಡಿಸ್ಕೊಂಡು ಹೋಗಲಿ, ಇವಾಗ ಬೇಕಾಗಿರುವಷ್ಟಾದರೂ ಮಾಡಿಕೊಡಿ ಪ್ಲೀಸ್ ಅಂತ ಇದ್ದಾರೆ. ಮಾಡಿಕೊಡ್ಬೇಕು. ಯಾಕಂದರೆ ಅವರು ಸಿಸ್ಟರ್ಸ್ದು ಎಲ್ಲರದ್ದು ಒಂದು ಮೆಜರ್ಮೆಂಟ್ ಇರಲಿಲ್ಲ, ಒಂದು ಅಂದಾಜಲ್ಲಿ ಸ್ಟಿಚ್ ಮಾಡಿ ಕೊಟ್ಟಿದ್ದು. ಹಾಗಾಗಿ ಎಲ್ಲರಿಗೂ ಕರೆಕ್ಟ್ ಆಯ್ತಂತೆ ಬ್ಲೌಸು. ತುಂಬ ಖುಷಿಪಟ್ಟರು ಎಲ್ಲರೂ ಕೂಡ. ವಿಡಿಯೋ ಕಾಲ್ ಮಾಡಿ ಹೇಳಿದಾಗ ನನಗೂ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು ಬ್ಲೌಸಸ್ ಎಲ್ಲರದು ಅಂತ ಹೇಳಿ. ಅವರು ಸಾಮಾನ್ಯವಾಗಿ ಕಟೋರಿ ಬ್ಲೌಸು ಸ್ಟಿಚ್ ಮಾಡಿಸ್ಕೋತಾರಂತೆ. ಬಟ್ ನಾನು ಪ್ರಿನ್ಸೆಸ್ ಕಟ್ಟು 3 ಡಾಟ್ ಬ್ಲೌಸು ಸ್ಟಿಚ್ ಮಾಡಿಕೊಟ್ಟಿದ್ದೆ ಈ ಟೈಮು. ಎಲ್ಲರಿಗೂ ಇಷ್ಟ ಆಯ್ತಂತೆ. ನಾನು ವಿದ್ಯಾ ಅವ್ರಿಗೆ ಸ್ಟಿಚ್ ಮಾಡಿಕೊಡೋದು ಪ್ರಿನ್ಸೆಸ್ ಕಟ್ಟೆ ಜಾಸ್ತಿ. ಯಾಕಂದರೆ ಅವ್ರ ಮೆಜರ್ಮೆಂಟು ನನ್ನ ಮೆಜರ್ಮೆಂಟು ಸೇಮ್ ಇದೆ. ಸೊ ಹಾಗಾಗಿ ನೋಡಿ ಇದೇ ಬ್ಲೌಸು. ಇದು ಬ್ಲೌಸು ಪಿಂಕ್ ಕಲರ್ ಸ್ಯಾರಿ ಬಂದಿದೆ ಇದಕ್ಕೆ. ಈ ಸ್ಯಾರಿನ ತುಂಬ ಜನ ಕೇಳಿದ್ರಂತೆ. ಇವಾಗ ಅವರಿಗೆ ಮತ್ತೆ ಒಂದು 7-8 ಸ್ಯಾರಿ ಬೇಕು ಅವರಿಗೆ. ಈಗ ನನ್ನ ಹತ್ರ ಇರೋದೆಲ್ಲ ಖಾಲಿ ಆಯಿತು. ಮತ್ತು ಅವರಿಗೆ ತಂದು ಕೊಟ್ಟು ಕಳಿಸ್ಬೇಕು ಸ್ಯಾರಿನ ಇವಾಗ ಹೋಗೋ ಅಷ್ಟರಲ್ಲಿ. ಈ ಥರ ಸ್ಲೀವಿಗೆ ಈ ಥರ ವರ್ಕ್ ಮಾಡಿ, ಬ್ಯಾಕಲ್ಲಿ ಈ ಥರ ವರ್ಕ್ ಮಾಡಿಸಿ ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಹಾಕ್ಸಿದ್ದೀನಿ. ಈ ಥರ ಮಾಡಿಸಿ ಸ್ಟ್ಯಾಂಡಿಂಗ್ ಬಫಿಟ್ಟು ಸ್ಟಿಚ್ ಮಾಡಿಸಿ ಕೊಟ್ಟಿದ್ದೀನಿ. ತುಂಬ ಇಷ್ಟ ಆಯಿತು ಅವರಿಗೆ. ಆಮೇಲೆ ನೋಡಿ ಇವಾಗ ತೋರಿಸ್ತಾರೆ. ಮೊನ್ನೆ ವಿಡಿಯೋದಲ್ಲಿ ಸ್ವಲ್ಪ ತೋರಿಸಿದ್ನಲ್ವ, ಇದೆಲ್ಲ ಇವತ್ತು ಪೆಂಡಿಂಗ್ ಇದ್ದಿದ್ದೆಲ್ಲ ವರ್ಕ್ ಮಾಡಿಸಿದ್ದೆಲ್ಲ ಸ್ಟಿಚ್ ಮಾಡಿಸಿದ್ದೀನಿ. ನೆನ್ನೆ ಸ್ಯಾರೀಸ್ ತೋರಿಸಿದೆ ಇದೆಲ್ಲ ಸ್ಟಿಚ್ ಮಾಡಬೇಕು ಅಂತ. ಅದ್ರದ್ದೆಲ್ಲ ಅಂದರೆ ಇದು ಬಂದು ಅವರ ದೊಡ್ಡಮ್ಮಂಗೆ ಅಂತೇಳಿ, ಇದು ಕೂಡ ನನ್ನ ಹತ್ರನೇ ತೊಗೊಂಡಿದ್ರು ಸ್ಯಾರಿ. ತೊಗೊಂಡು ಸ್ಟಿಚ್ ಮಾಡಿಸ್ತಾ ಇದ್ದಾರೆ. ಈ ಸ್ಯಾರಿಗೆ ಇವಾಗ ಗ್ರೀನ್ ಕಲರ್ ಬ್ಲೌಸು ಸ್ಟಿಚ್ ಮಾಡಿದ್ಲಲ್ಲ ಮಂಜುಳಾ, ಅದು ಈ ಸ್ಯಾರಿದು ಪೋಚಂಪಲ್ಲಿದು. ಇದಕ್ಕೆ ಕುಚ್ಚೆಲ್ಲ ಹಾಕಿಸಿ ಕೊಟ್ಟಿದ್ದೀನಿ.
ನೋಡಿ ಇದು ಕೂಡ ಇದು ಅವ್ರದ್ದೇ ಸ್ಯಾರಿ. ಅದೇ ಇದು ಕೊಟ್ಟು ತುಂಬ ದಿನ ಆಗಿತ್ತು. ಆ್ಯಕ್ಚುಲಿ ಅವ್ರ ಅತ್ತಿಗೆದು ಅನಿಸುತ್ತೆ. ತುಂಬ ದಿನ ಆಗಿತ್ತು, ಇಲ್ಲೇ ಇತ್ತು. ಅದನ್ನು ಕೂಡ ಮದುವೆಗೆ ಅಂತ ಎಲ್ಲ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಇನ್ನು ವಿದ್ಯಾ ಅವ್ರ ಸ್ಯಾರಿಗಳಂತೂ ಇನ್ನೂ ತುಂಬ ಇದೆ, ಅದನ್ನು ಸ್ಟಿಚ್ ಮಾಡಬೇಕು. ಈಗಂತೂ ಜಾಸ್ತಿ ಬ್ಲೌಸು ನಮ್ಮ ಶಾಪಲ್ಲಿ ವೆಲ್ವೆಟ್ ಬ್ಲೌಸೇ ಮಾಡಿಸ್ತಾ ಇದ್ದಾರೆ. ನೋಡಿ ವಿದ್ಯಾ ಅವ್ರಿಗೆ ಮಾಡಿಕೊಟ್ಟಿದ್ದು ಇದು. ನನ್ನ ಹತ್ರನೇ ತೊಗೊಂಡಿದ್ದು ಸ್ಯಾರಿಗೆ ನಾನು ಕಾಂಟ್ರಾಸ್ಟ್ ಬ್ಲೌಸ್ ಮಾಡಿಕೊಟ್ಟಿದ್ದೆ. ಅವ್ರು ಹಾಕಿರೋ ಫೋಟೋನೂ ಹಾಕಿದ್ದೀನಿ. ತುಂಬ ಇಷ್ಟಪಟ್ಟರು. ಇದೇ ಥರ ಬ್ಲೌಸ್ ಇನ್ನೂ 4 ಮಾಡಬೇಕು ನಾನು. ಮತ್ತು ಇದು ಒಂದು ಬ್ಲೌಸು ಇಲ್ಲಿ ಅವರ ಕಸ್ಟಮರ್ದು. ಇದು ಕೂಡ ವೆಲ್ವೆಟ್ ಬ್ಲೌಸ್ ಮೇಲೆ ವರ್ಕ್ ಮಾಡಿಸ್ಕೊಂಡ್ರು. ಇವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಮತ್ತು ಇದೇ ಮೆಜರ್ಮೆಂಟ್ ಕೊಟ್ಟು ಇನ್ನೂ ಒಂದು ಬ್ಲೌಸ್ ಕೂಡ ಮಾಡಿಸ್ಕೊಂಡೋದ್ರು. ನಾನು ಫೋಟೋ ವಿಡಿಯೋ ಏನೂ ಮಾಡ್ಕೊಂಡಿಲ್ಲ. ತುಂಬ ಬ್ಲೌಸಸ್ಸು ಫೋಟೋಸ್ ತಗೊಳ್ಳಲ್ಲ, ವಿಡಿಯೋ ಮಾಡ್ಕೊಳ್ಳಲ್ಲ, ಹಾಗೆ ಕೊಟ್ಟಿರ್ತೀನಿ. ಕೆಲವೊಂದು ಮಾತ್ರ ತೋರಿಸ್ತೀನಿ. ಮತ್ತು ಇದು ಕೂಡ ವೆಲ್ವೆಟ್ ಬ್ಲೌಸ್ ಮೇಲೆ ಮಾಡಿರೋದು. ತುಂಬಾ ಚೆನ್ನಾಗಿ ಬಂತು. ಇದು ಕೂಡ ಡಿಸೈನು. ಇದು ಇನ್ನೂ ಸ್ಟಿಚಿಂಗ್ ಆಗಿಲ್ಲ. ಸ್ಟಿಚಿಂಗ್ ಆದಮೇಲೆ ಒಂದು ಸರಿ ತೋರಿಸ್ತೀನಿ. ಇದು ವರ್ಕ್ ಮಾಡ್ತಾ ಇದ್ದಾಗ ನಾನು ನಿಮಗೆ ತೋರಿಸಿದ್ದೀನಿ. ಬಟ್ ಯಾಕೋ ತುಂಬ ಥ್ರೆಡ್ ಕಟ್ ಆಯಿತು ಆವಾಗ. ಈಗ ಓಕೆ, ಅವರೇ ಬಂದು ಸರ್ವಿಸ್ ಮಾಡಿ ಕೊಟ್ಟೋಗಿದ್ದಾರೆ. ಇದು ನಮ್ಮ ಆನ್ಲೈನ್ ಕಸ್ಟಮರು ನನಗೆ ಫೆಬ್ರವರಿ 8ಗೆ ಅಮೌಂಟ್ ಹಾಕಿದ್ರು. ಅವರು ನನಗೆ ಇದೇ ಥರ ಬ್ಲೌಸ್ ಬೇಕು, ಈ ಕಲರಲ್ಲಿ ನೀವೇ ತಂದು ನನಗೆ ವರ್ಕು ಸ್ಟಿಚಿಂಗ್ ಎಲ್ಲ ಮಾಡಿಕೊಡಿ, ಒಂದು 40 ಸೈಜಿಗೆ ಮಾಡಿಕೊಡಿ ಅಂತ ಹೇಳಿದರು. ನನಗೆ ಅಂದಾಜಲ್ಲೇ ಮಾಡಿರೋದು ಅವರಿಗೆ. ಬಟ್ ಅವ್ರದ್ದು ಮೆಸೇಜ್ ನೋಡಿ, ಯಾಕಂದರೆ ಇಷ್ಟು ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀರಾ, ಮೆಜರ್ಮೆಂಟ್ ಇಲ್ಲದೇ ಸ್ಟಿಚ್ ಮಾಡಿಕೊಟ್ಟಿದ್ದೀರಾ. ನಾವು ಇಲ್ಲೆಲ್ಲ ಮೆಜರ್ಮೆಂಟ್ ಕೊಟ್ಟರು ತುಂಬ ಆಲ್ಟ್ರೇಷನ್ ಬರುತ್ತೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದೀರಾ, ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಳಿಸಿದ್ದಾರೆ. ವಿತೌಟ್ ಮೆಜರ್ಮೆಂಟು ನಾನು ಅವರಿಗೆ ಸ್ಟಿಚ್ ಮಾಡಿಕೊಟ್ಟಿರೋದು. ಒಂದು 40 ಸೈಜಿಗೆ ಮಾಡಿಕೊಡೋಕೆ ಹೇಳಿದರು. ಏನಾದರೂ ಆಲ್ಟ್ರೇಷನ್ಸ್ ಇದ್ದರೆ ನಾನು ಮಾಡ್ಕೋತೀನಿ ಅಂದಿದ್ರು. ಬಟ್ ಅವರಿಗೆ ತುಂಬ ಚೆನ್ನಾಗಿ ಫಿಟ್ ಆಗಿದೆಯಂತೆ ಬ್ಲೌಸು. ತುಂಬ ಖುಷಿ ಆಯಿತು. ಮತ್ತು ಇದು ಕೂಡ ನಮ್ಮ ಬ್ಲ್ಯಾಕ್ ಕಲರ್ ವೆಲ್ವೆಟ್ ಮೇಲೆ ಮಾನ್ಯ ಅವರು ಒಂದು ಹ್ಯಾಂಡ್ ವರ್ಕ್ ಡಿಸೈನ್ ತೋರಿಸಿದ್ರು. ಅದರಲ್ಲಿ ನಾವು ಮಿಷಿನ್ ವರ್ಕ್ ಮಾಡಿದ್ದೀವಿ, ಹ್ಯಾಂಡ್ ವರ್ಕಲ್ಲಿ. ನಾನು ಅವ್ರದ್ದೆಲ್ಲ ಬ್ಲೌಸಸ್ಸನ್ನು ನಾನು ನಾಳೆ ವಿಡಿಯೋದಲ್ಲಿ, ಅಂದರೆ ಎಲ್ಲ ಬ್ಲೌಸಸ್ಸು ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ವಿಡಿಯೋ ಮಾಡ್ತೀನಿ. ಯಾಕಂದರೆ ಅವರು ಕೂಡ ಊರಿಗೆ ಹೋಗ್ತಾ ಇದ್ದಾರೆ. ಊರಿಗೆ ಹೋದರೆ ಬ್ಲೌಸಸ್ ಎಲ್ಲ ತೊಗೊಂಡು ಹೋಗ್ತಾರೆ. ಅವರು ಕೂಡ ಉತ್ತರ ಕರ್ನಾಟಕನೇ, ಹುಬ್ಳಿ ಹಾವೇರಿಯವರು. ತಗೊಂಡು ಹೋಗ್ತಾರೆ ಅವರು. ಮತ್ತು ಇದು ಬಂದುಬಿಟ್ಟು ಒಂದು ಹ್ಯಾಂಡ್ ವರ್ಕ್ ಡಿಸೈನ್ ಕಳಿಸಿದ್ರು. ಅದೇ ಮಾದರಿಯಲ್ಲಿ ನಾವು ಮಿಷಿನ್ ವರ್ಕ್ ಮಾಡಿದ್ದೀವಿ. ನಮ್ಮ ಭಯ್ಯ ಅವ್ರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಡಿಸೈನು. ಫ್ರಂಟ್ ಶೇಪ್ ಬಂದುಬಿಟ್ಟು ಈ ಥರ. ನಾನು ಎಲ್ಲ ಬ್ಲೌಸಸ್ಸು ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ, ಸ್ಟಿಚಿಂಗ್ ಆಗಿರೋ ಬ್ಲೌಸಸ್ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ. ಅಂದರೆ ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿರೋದು ವೆಲ್ವೆಟ್ ಬ್ಲೌಸ್ಗಳು, ಓಕೆನಾ. ಹಾಗೆಯೇ ನಿನ್ನೆ ವುಮೆನ್ಸ್ ಡೇ ಇದ್ದಿದ್ದರಿಂದ ನಮ್ಮ ಶಾಪಲ್ಲಿ ನಮ್ಮ ವರ್ಕರ್ಸ್ ಎಲ್ಲರೂ ಕೂಡ ಸ್ಯಾರಿನ ವೇರ್ ಮಾಡ್ಕೊಂಡು ಬಂದಿದ್ದರು. ತುಂಬ ಖುಷಿ ಆಯಿತು. ಬಟ್ ನಾನು ಇವಾಗ ತೋರಿಸ್ತಾ ಇರೋ ವಿಡಿಯೋ ಅಂದರೆ ಈವ್ನಿಂಗ್ ತುಂಬ ಲೇಟ್ ಆಗಿತ್ತು, ಕತ್ಲೆ ಆಗೋ ಟೈಮಲ್ಲಿ ಮಾಡಿರೋದು. ಸೊ ಹಾಗಾಗಿ ಅದು ಕ್ಲಾರಿಟಿ ಇಲ್ಲ. ಬಟ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಎಲ್ಲರೂ ಕೂಡ ಫೋಟೋಸ್ ತೊಗೊಂಡ್ವಿ. ತುಂಬ ಖುಷಿ ಆಯಿತು. ವುಮೆನ್ಸ್ ಡೇ ಪ್ರಯುಕ್ತ ಎಲ್ಲರೂ ಕೂಡ ಸ್ಯಾರಿ ಹಾಕೊಂಡು ಬಂದಿದ್ದರು. ನಾನು ವೇರ್ ಮಾಡಿರೋ ಬ್ಲೌಸು ಬಂದು ಹ್ಯಾಂಡ್ ವರ್ಕ್ ಬ್ಲೌಸು. ನಾನು ಮೊನ್ನೆ ಬ್ಲೌಸಸ್ ತೋರಿಸಿದ್ನಲ್ವ, ಅದೇ ಬ್ಲೌಸಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿರೋದು. ತುಂಬಾ ಚೆನ್ನಾಗಿ ಬಂತು. ಆ ಸ್ಯಾರಿಗೆ, ಏನು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿಗೆ ನಾನು ಹ್ಯಾಂಡ್ ವರ್ಕ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ತುಂಬ ಖುಷಿ ಆಯಿತು. ರೇಣುಕಾ ನಮ್ಮ ಟೈಲರಿಂಗ್ ಕ್ಲಾಸಿಗೆ ಬರ್ತಾಯಿದ್ಲು. ಅವಳು ಈವ್ನಿಂಗ್ ಬಂದಳು. ಸೊ ಅವಳ ಜೊತೆನೂ ಒಂದು ಫೋಟೋ